ಮನುಷ್ಯ ಅಂದ್ರೆ ಏನು? ಎರಡು ಕೈ, ಎರಡು ಕಾಲು, ಎರಡು ಕಣ್ಣು, 1/2 ಮೂಗಿದ್ದ ಮಾತ್ರಕ್ಕೆ ನಾವ್ಯಾರೂ ಮನುಷ್ಯರು ಅನ್ನಿಸ್ಕೊಳ್ಳೋದಿಲ್ಲ. ಮನುಷ್ಯ ಅಂದರೆ ಒಂದು ಹುಡುಕಾಟ, ಮನುಷ್ಯ ಅಂದರೆ ಒಂದು ಅನ್ವೇಷಣೆ. ಮ್ಯಾನ್ ಈಸ್ ಎ ಕ್ವೆಸ್ಟ್, ಹೀ ಈಸ್ ಆನ್ ಎಟರ್ನಲ್ ಎನ್ಕ್ವೈರಿ. ಮನುಷ್ಯ ಒಂದು ಅನಂತದ ಹುಡುಕಾಟ. ಅವ ಜ್ಞಾನಿಯೇ ಇರಲಿ, ವಿಜ್ಞಾನಿಯೇ ಇರಲಿ, ಆತ್ಮಜ್ಞಾನಿಯೇ ಇರಲಿ, ನಾಸ್ತಿಕನೇ ಇರಲಿ, ಆಸ್ತಿಕನೇ ಇರಲಿ, ಎಲ್ಲ ಮನುಷ್ಯರೊಳಗೊಂದು ಹುಡುಕಾಟ ಇದೆ. ಯಾವುದರ ಹುಡುಕಾಟ ಇದೆ? ಈ ಬಯಲನ್ನು ಒಂದು ಕ್ಷಣ ನಾವು ಕಣ್ಣಾಡಿಸಿದರೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹ ತಾರೆಗಳು, ಭೂಮಿ ಇಷ್ಟು ಪ್ರತಿ ಕ್ಷಣ ಹಿಂಗೆ ತಿರುಗಾಕತ್ತವಲ್ಲ. ಇಷ್ಟು ತಿರುಗಿದ್ರೂ ಸಹಿತ ಒಂದು ದಿವಸ ಇವು ಆಕ್ಸಿಡೆಂಟ್ ಆಗ್ಯಾವಂತ ನಾವು ಕೇಳಿಲ್ಲ. ಇದನ್ನು ಇಷ್ಟು ಗ್ರಹ ತಾರೆಗಳನ್ನು ಆಕ್ಸಿಡೆಂಟ್ ಆಗಲಾರ್ದಂಗೆ ಹಿಡಿದಿಟ್ಟವನಾರು? ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್? ಯಾರು ಇದನ್ನು ಹಿಡಿದಿಟ್ಟವ ಅಂತ? ಯಾರು ಹಿಡಿದಿಟ್ಟಾನ ಇದ್ರಾಗ? ಈಗ ಈ ಕರೆಂಟ್ ಐತಿ. ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ತೈತಿ ಅಂದ್ರೆ ನೀರಿನೊಳಗಿಂದನೇ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ. ಆದ್ರೆ ನೀರು ಕುಡಿದ್ರೆ ನಮಗೆ ಯಾರಿಗೆ ಕರೆಂಟ್ ಶಾಕ್ ಹೊಡೆದಿಲ್ಲ. ಅಂದ್ರೆ ನೀರಿನೊಳಗೆ ಅಗ್ನಿಯ ನಿರಿಸಿ ಸುಡದಂತಿರಿಸಿದವನು ಯಾರು? ಅಗ್ನಿ ಹುಟ್ಟಿದ್ದು ನೀರಾಗ ಹುಟ್ಟೈತಿ. ಆದ್ರೆ ನೀರು ಕುಡಿದ್ರೆ ಹೊಟ್ಟೆಗೆ ಶಾಂತ ಆಗುತ್ತೆ ಹೊರತು ಸಂಕಟ ಮಾಡಂಗಿಲ್ಲಲ್ಲ. ಇದನ್ನು ಮಾಡಿದವನು ಯಾರು? ಎಲ್ಲೋ ಬೆಟ್ಟದೊಳಗ ಅಲ್ಲ, ಸುಮ್ಮನೆ ನಿನ್ನ ಮನೆಯ ಅಂಗಳದೊಳಗೆ ಒಂದು ತೆಂಗಿನ ಗಿಡ ಹಾಕಿ. ನೀನು ತೆಂಗಿನ ಗಿಡಕ್ಕೆ ನಾವೇನು ಯಾರೂ ಸಕ್ಕರೆ ನೀರು ಕಲಿಸಿ ಹಾಕಿಲ್ಲ. ನೀನು ತೆಂಗಿನ ಗಿಡಕ್ಕೆ ಹಾಕಿದ್ದು ನಿನ್ನ ಮನೆ ಬಚ್ಚಲ ನೀರು, ರಾಡಿ ನೀರು ಕೊಟ್ಟು. ಆದ್ರೆ ನೀ ಹಾಕಿದ್ದು ಬೇರಿಗೆ, ತಿಳಿ ನೀರು ಬಿಟ್ಟಿದ್ದ ಮ್ಯಾಲ. ಹೂ ಹ್ಯಾಸ್ ಲಿಫ್ಟೆಡ್ ದಿಸ್ ವಿದೌಟ್ ಲಿಫ್ಟ್ ಇರಿಗೇಷನ್ ಫ್ರಮ್? ಕೆಳಗಿಂದ ಬೇರಿನಿಂದ ಮ್ಯಾಲ ಎತ್ತಿದವನೇ ಯಾರು? ನೀನು ಕೊಟ್ಟಿದ್ದು ರಾಡಿ ನೀರ, ಗಿಡ ಕೊಟ್ಟಿದ್ದು ನಿನಗೆ ತಿಳಿ ನೀರಲ್ಲ. ಈ ರಾಡಿ ನೀರನ್ನು ಸಿಹಿ ನೀರನ್ನಾಗಿ ಪರಿವರ್ತಿಸಿ ಕೊಟ್ಟವನಾರು ನಮಗೆಲ್ಲ? ಯಾವ ದಿವ್ಯ ಶಕ್ತಿ ನಮಗೆಲ್ಲ ಕೊಟ್ಟು? ಈಗ ಮಾವಿನ ಹಣ್ಣು ತಿಂತೀವಿ, ಇಲ್ಲಿ ಮಾವಿನ ಹಣ್ಣು ತೆಗೆದು ಒಗದೀವಿ ಕೆಳಗೆ. ಮಾವಿನ ಹಣ್ಣು ಹಿಂಗೆ ನೆಲದಾಗ ಒಗದೀವಿ. ಮಾವಿನ ಹಣ್ಣಿನಿಂದ ಒಂದು ಗೊಟ್ಟ, ಅದು ನಾವೇ ಚೀಪ್ ಒಗದಿದ್ದು. ಆ ಗೊಟ್ಟದಿಂದ ಒಂದು ಸಣ್ಣ ಸಸಿ ಬರ್ತೈತಿ. ಸಸಿ ಬಂದಿದ್ದೆಲ್ಲಿಂದ ಅಂದ್ರೆ ಮಣ್ಣಿನಿಂದ ಬಂದೈತಿ, ಹೌದಲ್ಲ? ಮಣ್ಣಿರ್ಲಾರ್ದೆ ಸಸಿ ಬರ್ಲಿಕ್ಕೆ ಸಾಧ್ಯತೆನು? ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದ, ಮುಂದೆ ಮರ ಆಗಿದ್ದು ಮಣ್ಣಿನಿಂದ, ಹೂವಾಗಿದ್ದು ಮಣ್ಣಿನಿಂದ, ಹಣ್ಣಾಗಿದ್ದು ಮಣ್ಣಿನಿಂದನೇ. ಆಶ್ಚರ್ಯ ಏನು ಅಂದ್ರೆ ಗೊಟ್ಟವೂ ಮಣ್ಣೆ, ಸಸಿಯೂ ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಮಣ್ಣೆ. ಮಣ್ಣು ತಿಂದ್ರೆ ಹಣ್ಣು ತಿಂದಂಗೆ ಆಗೋದಿಲ್ಲ, ಆದ್ರೆ ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ. ಇದನ್ನು ಮಾಡಿದವನ ಬೆಟ್ಟದ ತುದಿಯೊಳಗೆ ಹುಟ್ಟಿ ಅಲ್ಲಿ ಗಿಡ ಹಚ್ಚಾರಲ್ಲ, ಅದಕ್ಕೆ ಯಾರು ನೀರು ಹಾಕ್ಯಾರ? ಯಾರು ಅದಕ್ಕೇನು ಗ್ರಾಫ್ಟಿಂಗ್ ಮಾಡ್ಯಾರ? ಯಾರು ಹಾರ್ಟಿಕಲ್ಚರಿಸ್ಟ್ ಯಾರದಾರಲ್ಲಿ? ನಿಸರ್ಗದೊಳಗೆ ನಡೆದಿದ್ದು ಹಾರ್ಟಿಕಲ್ಚರ್ನಿಂದ ನಡೆದಿಲ್ಲ, ಹಾರ್ಟಿಕಲ್ಚರ್ನಿಂದ ಒಬ್ಬನದಾನಲ್ಲ. ಯಾರು ಮಾಡ್ಯಾರ ಇದು? ಪಶು ಪಕ್ಷಿ ಪ್ರಾಣಿಗಳಿಗೆ ಊರಾಗಲ್ಲ, ಬೆಂಗಳೂರಾಗ ಹೊಟ್ಟೆ ಹೆಸರು ಸುಗ್ಗಿ ಬರ್ತೈತಿ. ಜೊಮೊಟೊ ಏನದು? ಜೊಮೊಟೊ ಯಾವ್ದಾರ ಮೋಟೋ ಇರಲಿ, ತಿಂದು ಮೋಟಾಪನ್ ಅಂತ ಬಂದೈತಿ ನಮಗಷ್ಟೇ. ಅಂದ್ರೆ ಇಲ್ಲಿ ಸುಗ್ಗಿ, ಜೊಮೊಟೊ, ಖಾನಾವಳಿ, ರೆಸ್ಟೋರೆಂಟ್ಸ್ ಆರ್ ದೇರ್.
ಎಲ್ಲೋ ಕಾಡಿನೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ, ಪಶು ಪಕ್ಷಿಗಳಿಗೆ ಅವರಿದ್ದಲ್ಲಿ ಹೋಗಿ ಆಹಾರ ಕೊಟ್ಟ ಶಕ್ತಿ ಐತಲ್ಲ ಈ ಜಗತ್ತಿನೊಳಗೆ. ಅವನ ನಿಸರ್ಗದ ಭತ್ತದ ಖಾನಾವಳಿ ಇಟ್ಟವ ಯಾರಿಲ್ಲ, ಯಾರೊಬ್ಬ ಇಟ್ಟನ, ನಡ್ಸಕತ್ತಾನಲ್ಲ. ನಾನು 1 ತಾಸು ದುಡಿದು ದಣದಿನಪ್ಪ, ನನಗೆ ರೆಸ್ಟ್ ಬೇಕಂತ ಐ ಗೋ ಟು ಬೆಡ್ರೂಮ್. ನಾನು ಬೆಡ್ರೂಮಿಗೆ ಹೋಗ್ತೀನಿ. ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ಜೀವಗಳಿಗೆ ಅನ್ನ ಕೊಟ್ಟ ಭೂಮಿ ತಾಯಿ ನನಗೂ ದಣಿವಾಗಿದೆ ಅಂತ ಎಂದಾದರೂ ಒಂದು ದಿವಸ ಅಂದಾಳ ಅನ್ನಿಸದ ಶಕ್ತಿ ಯಾವುದಿದು ದುಡಿಯಾಕತ್ತೈತೆಲ್ಲ. ಯಾರಿದನ್ನೆಲ್ಲ ಮಾಡಿದವರು ಅಂದ್ರೆ ಈ ಶಕ್ತಿ ಯಾವುದಿದು? ಯಾವ ಶಕ್ತಿಯಿಂದ ಈ ಜಗತ್ತು ನಡೀತಾ ಇದೆ ಅನ್ನುವ ಚಿಂತನೆ ಮನುಷ್ಯನಿಗೆ ಬೇಕಲ್ಲ. ನಾವು ಉಂಡಿದ್ದು ಅನ್ನ, ಉಂಡ ಫುಡ್ ನಮ್ಮ ದೇಹದೊಳಗೆ ಹೋಗಿ ಫುಡ್ ಬ್ಲಡ್ ಆಗಿ ಮಾಡಿದ್ದು ಯಾವ ಶಕ್ತಿ ಹೇಳಿ? ನಮ್ಮೊಳಗೆ ಬ್ಲಡ್ ಆಗೈತೆ. ಎಲ್ಲ ಕಾರ್ಖಾನೆಗಳದಾವ ಇಲ್ಲಿ ಜಗತ್ತಿನೊಳಗೆ, ಸಾಹೇಬರು ಕುಂತಾರ. ಆದ್ರೆ ಉಂಡ ಅನ್ನ ರಕ್ತ ಮಾಡುವ ಕಾರ್ಖಾನೆಗಳನ್ನು ಸ್ಥಾಪಿಸಿದವ್ರು ಯಾರಾದರೂ ಅದಾರನ್ನ ಜಗತ್ತಿನೊಳಗೆ? ರಕ್ತ ಮಾಡುವ ಕಾರ್ಖಾನೆ ಐತೇನು? ಇದನ್ನು ಮಾಡಿದವರು ಯಾರು ಹೇಳಿ? ಈಗ ನಾವು ಮೊಬೈಲ್ನಾಗ ಮಾತಾಡ್ತೀವಿ, ಇಲ್ಲಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಹತ್ತಾಕ್ ಹೋಗ್ತೀವಿ. ಯಾಕೋ ಅಂದ್ರೆ ಟವರ್ ಬರುವಲ್ದಿಲ್ಲ ಅಂತೀವಿ. ಆಶ್ಚರ್ಯ ಏನು ಅಂದ್ರೆ, ನೀ ನಿರ್ಮಿಸಿದ ಟವರ್ ಎಲ್ಲೋ ಒಂದು ಕಡೆ ಬರೋದಿಲ್ಲ ಅಂದ್ರೆ ಒಂದು ಕಡೆ ನಿನ್ನ ಮೊಬೈಲ್ ಬರ್ತೈತಿ, ಟವರ್ ಇಲ್ಲಾರ್ದಲ್ಲಿ ಬರೋದಿಲ್ಲ ಅಂದ್ರೆ ಟವರ್ ಇಲ್ಲಾರ್ದಲ್ಲಿ ನಿನ್ನ ಧ್ವನಿ ಕೇಳಿಲ್ಲ. ಎಲ್ಲಿ ಟವರ್ ಬರೋದಿಲ್ಲಲ್ಲ ಅಲ್ಲಿ ಫ್ಲವರ್ ಅರಳೋದು ಬಿಡಿಸ್ಯಾನೇನೊಬ್ಬ, ಅಲ್ಲಿ ಫ್ಲವರ್ ಅರಳುತ್ತೈತೆ ಇಲ್ಲ ಜಗತ್ತಿನೊಳಗೆ. ಇದನ್ನು ಮಾಡಿದವನಾರು? ಮನುಷ್ಯನ ಮನಸ್ಸಿಗೆ ತಲ್ಲಣ ಯಾಕೈತಿ ಅಂದ್ರೆ ಮರ್ತೀವಿ. ಏನು ಮರ್ತೀವಿ ಅಂದ್ರೆ ಇದನ್ನು ಮಾಡಿದವ್ರು ಯಾರು ಅನ್ನೋ ತಲೆಯಾಗಿಲ್ಲ. ಅದನ್ನು ತೆಗೆದು ಎಲ್ಲ ನಾನಾ ಮಾಡೀನಿ ಅಂತ ತಲೆಯಾಗ ತುಂಬಿದ್ದಕ್ಕಾಗಿ ತಲ್ಲಣ ಶುರುವಾಗೈತಿ ನಮಗಷ್ಟೇ. ಈ ತಲ್ಲಣ ಹೊರಗಿಲ್ಲ, ಈ ತಲ್ಲಣಗಳ ಇಲ್ಲಣ ನನ್ನ ಮನಸ್ಸಿನೊಳಗೆ ಐತಿದು ಅಷ್ಟೆ. ಮರ್ತೀವಿ ನಾವು ಯಾರು ಮಾಡ್ಯಾರ ಅಂತ, ಮರ್ತೀವಿ ಅಷ್ಟೇ. ಸುಮ್ಮನೆ ವಿಚಾರ ಮಾಡಬೇಕಲ್ಲ ಮನುಷ್ಯ, ಯಾರು ಇದನ್ನು ಮಾಡಿದವರು?